ಮಿತ್ರರಿಬ್ಬರು ಪರಸ್ಪರ ಭೇಟಿಯಾದಾಗ ಆತ ನಮಿಸಲೆಂದು ಈತ ಮೊದಲು ವಂದಿಸಲೆಂದು ಆತ ಕಾಣುತ್ತಲೇ ಇದ್ದರಂತೆ. ಕೊನೆಗೆ ಇಬ್ಬರು ಮುಖಾಮುಖಿ ಬರಿದೆ ಕಂಡರೂ ಪಯಣ ಮುಂದುವರಿಸಿದರು. ಮತ್ತೆ ಮನೆಗೆ ಹೋದ ನಂತರ ಫೋನಿಸಿದ ಆತ ಹೇಳಿದನಂತೆ, ಹಲೋ, ನಿನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಗೊತ್ತೇ ನನಗೆ. ಆಗ ಮಾತ್ರ ವಿಶ್ ಮಾಡಲು ಆಗಲಿಲ್ಲ, ಟೇಕ್ ಇಟ್ ಈಜಿ. ಆ ಮಾತು ಕೇಳಿದ ಈತನೆನ್ನುತ್ತಾನೆ, ನನಗೂ ವಿಶ್ ಮಾಡಬೇಕೆಂದಿತ್ತು ಕಣೋ, ಆಗಲೇ ಇಲ್ಲ, ಇರಲಿ ಬಿಡು, ನಾವಂತೂ ಸದಾ ಸ್ನೇಹಿತರಾಗಿರೋಣ. ಎಂಥ ಅಪಹಾಸ್ಯವಾಗಿ ಈ ವರ್ತನೆ ನಿಮಗೆ ಕಂಡುಬರುವುದಲ್ಲವೇ? ಆದರೆ ನಾವೆಲ್ಲ ಈ ವರ್ಗದವರೇ. ಶ್ರೀರಾಮಚಂದ್ರ ಮಾತ್ರ ತ್ರೇತಾಯುಗದಲ್ಲಿ ಪೂರ್ವಭಾಷಿ, ಸ್ಮಿತಭಾಷಿ, ಮಿತಭಾಷಿ, ಹಿತಭಾಷಿ ಆಗಿದ್ದನಂತೆ. ಪೂರ್ವಭಾಷಿ ಎಂದರೆ ಆತನೇ ಮೊದಲು ಮಾತನಾಡಿಸುತ್ತಿದ್ದನಂತೆ. ಸ್ಮಿತಭಾಷಿ ಎಂದರೆ ನಗುತ್ತಲೇ ಸಂಭಾಷಿಸುತ್ತಿದ್ದನಂತೆ. ಮಿತಭಾಷಿ ಎಂದರೆ ಎಷ್ಟು ಬೇಕೋ ಅಷ್ಟೇ ಮಾತನಾಡುತ್ತಿದ್ದನಂತೆ. ಹಿತಭಾಷಿ ಎಂದರೆ ನಯವಾಗಿ ಮೃದುವಾಗಿ ಇನ್ನೊಬ್ಬರಿಗೆ ನೋವಾಗದಂತೆ ಮಾತುಕತೆ ನಡೆಸುತ್ತಿದ್ದನಂತೆ. ಈ ಕ್ಷಣವೇ ನಾವು ಆ ರೀತಿ ನಮ್ಮ ವರ್ತನೆ ಬದಲಿಸಿಕೊಳ್ಳೋಣ. ಎಷ್ಟೋ ವೇಳೆ ಒಣಜಂಬ ಮನದಂತರಾಳದಲ್ಲಿ ಇಣುಕಿ ಬೇಗ ಪ್ರತಿಸ್ಪಂದಿಸಲು ತಡೆಒಡ್ಡುತ್ತದೆ. ಒಳಗಿನಿಂದಲೇ ಆ ಮನಸ್ಸು ಹೇಳುತ್ತದೆ, ನೀನು ಒಬ್ಬ ಮಹಾತ್ಮ ಕಣೋ, ಇನ್ನೊಬ್ಬರು ನಿನಗೆ ವಂದಿಸಲಿ ನೀನು ಯಾಕಯ್ಯ ಮೊದಲು ವಂದಿಸಬೇಕು? ನಿನ್ನ ಪದವಿ ಏನು, ಅಂತಸ್ತು ಏನು, ಘನತೆ ಏನು, ಯಾರ ಗಂಡ ನೀನು, ಯಾರ ಹೆಂಡತಿ ನೀನು, ಯಾರ ಮಗ ನೀನು, ಎಂಥ ಮಹಿಮ ನೀನು? ಆ ರೀತಿ ಒತ್ತಡ ಒಳಗಿನಿಂದಲೇ ಬಂದಾಕ್ಷಣವೇ ನೀವು ಬೆಪ್ಪಾಗುವಿರಿ, ನಿಧಾನಿಸುವಿರಿ, ಏನು ಮಾಡುವುದೆಂದೇ ತೋಚುವುದಿಲ್ಲ. ಅಷ್ಟು ಹೊತ್ತಿಗೆ ಆಗ ಹೇಳಿದ ಸ್ನೇಹಿತರ ಘಟನೆಯಂತೆಯೇ ಪರಸ್ಪರ ಅವಕಾಶ ಜಾರಿ ಹೋಗಿರುತ್ತದೆ. ಅದಕ್ಕೆ ಪರಿಹಾರ ಒಂದೇ, ಸದಾ ನೀವು ನಾನು ಸರ್ವಶಕ್ತನಾದ ಭಗವಂತನ ದಾಸ, ಸನ್ನೆಯಾದ ಆ ದೇವರ ಮುಂದೆ ಸದಾ ಸೊನ್ನೆಯೇ ಎಂದು ತಿಳಿದು ದೇವರ ಮಹಿಮೆಯ ಮುಂದೆ ನಿಮ್ಮದೆಲ್ಲ ನಗಣ್ಯ ಎಂದೇ ಮನಃಪೂರ್ವಕವಾಗಿ ಅರಿತು ಸಮರ್ಪಿಸಿಕೊಳ್ಳಿ. ಇಂಥ ಶೂನ್ಯ ಸಂಪಾದನೆ ನಿಮ್ಮದಾದರೆ ಈಗಿಂದೀಗಲೇ ಭಗವದಾನಂದದ ಮಹಾಪೂರ್ವವೇ ನಿಮಗೆ ಸುಲಭ ಲಭ್ಯವಾಗುತ್ತದೆ. ಆ ರೀತಿ ಸೊನ್ನೆ ಭಾವವೇ ವಾರದ 7 ದಿನಗಳಲ್ಲಿ ಹಸಿರಾಗಿರಬೇಕೆಂದೇ ಪ್ರತಿಯೊಬ್ಬರ ಮುಖದಲ್ಲೂ 7 ತೂತುಗಳಿವೆ. ಆ ತೂತುಗಳು ನಮ್ಮ ವರ್ತನೆಯಲ್ಲಿ ಸೊನ್ನೆ ಭಾವ ಸುಸ್ಪಷ್ಟವಾಗಿರಲೆಂದೇ ಸದಾ ನೆನಪಿಸುತ್ತವೆ. ಹೀಗೆ ಮೇಲ್ಗಡೆ 2 ಕಣ್ಣುಗಳು, ಆಚೀಚಿ 2 ಕಿವಿಗಳು, ಮೇಲೆ ಮಧ್ಯೆ ಮೂಗಿನ 2 ಹೊಳ್ಳೆಗಳು, ಕೆಳಗೆ ನಡುವೆ ಬಾಯಿಯ ದೊಡ್ಡ ತೂತು. ಈ 7 ತೂತುಗಳು ಸದಾ ನಮ್ಮ ನೆರವಿಗೆ ಬರುವಂಥ ಅತಿ ಅಗತ್ಯದ ಕೇಂದ್ರಗಳೇ. ಅಂತಾದರೂ ಈ ಸೊನ್ನೆ ಭಾವ ಪದೇ ಪದೇ ನೆನಪೇ ಹೋಗುವುದಲ್ಲವೇ?